ನಮಸ್ಕಾರ ಸ್ನೇಹಿತರೆ, ಈ ವಿಡಿಯೋದಲ್ಲಿ ನೀವು ಒಂದು ಆಪರೇಷನ್ ಥಿಯೇಟರ್ ರೂಮಿನೊಳಗಿನ ಒಂದು ಚಿತ್ರಣ ನೋಡ್ಬೋದು. ಇದರಲ್ಲಿ ನಾವು ಎಡಗಡೆಯ ಹಿಪ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಶಸ್ತ್ರಚಿಕಿತ್ಸೆ ಮ್ಯಾಕೋ ಎನ್ನುವಂತಹ ಒಂದು ರೋಬೋಟ್ ಉಪಕರಣಗಳನ್ನು ಉಪಯೋಗಿಸಿ ನಾನು ಶಸ್ತ್ರಚಿಕಿತ್ಸೆ ಮಾಡ್ತಾಯಿದ್ದೀನಿ. ಇಲ್ಲಿ ನಮ್ಮ ಸ್ಕ್ರಬ್ ನರ್ಸು ಆ ಒಂದು ಮ್ಯಾಕೋ ಒಂದು ಆರ್ಮ್ನ ರಿಜಿಸ್ಟ್ರೇಷನ್ ಅಂತ ಮಾಡ್ತಾಯಿದ್ದಾರೆ. ರಿಜಿಸ್ಟ್ರೇಷನ್ ಅಂತಂದರೆ ಈ ಒಂದು ವ್ಯಕ್ತಿಯ CT ಸ್ಕ್ಯಾನು ಅದರ ಒಳಗಡೆ ಅಳವಡಿಸಿರ್ತೀವಿ. ಈ ಒಂದು ವ್ಯಕ್ತಿಯ ಪೆಲ್ವಿಸ್ದು ಹಿಪ್ ಜಾಯಿಂಟ್ದು CT ಸ್ಕ್ಯಾನ್ ಮೊದಲೇ ನಾವು ಅಪ್ಲೋಡ್ ಮಾಡಿರ್ತೀವಿ. ಅದರಲ್ಲಿ ಎಷ್ಟು ಆ್ಯಂಗಲ್ ಇದೆ, ಇವ್ರದ್ದು ಯಾವ ರೀತಿ ಒಂದು ಫಿಮರ್ ಹೆಡ್ ಎವಾಸ್ಕ್ಯುಲರ್ ನೆಕ್ರೋಸಿಸಿಂದ ಒಂದು ಕೊಳ್ತೋಗಿದೆ ಅನ್ನೋದನ್ನು ಅಲ್ಲೇ ಒಂದು ತೋರಿಸ್ತಾ ಇರುತ್ತೆ. ಇಲ್ಲಿ ನಾವು ಮೊದಲಿಗೆ ನಾವು ಹಿಪ್ ಜಾಯಿಂಟ್ ಓಪನ್ ಮಾಡಿ ಏನು ಮಾಡ್ತೀವಿ ಅಂದರೆ ನೆಕ್ ಕಟ್ ಅಂತಂದರೆ ಯಾವ ಒಂದು ಕೊಳ್ತೋಗಿರೋವಂಥ ಒಂದು ಬಾಲ್ ಏನಿದೆ ಅದನ್ನು ನಾವು ತೆಗೆದು ಯಾವ ಲೆವೆಲಲ್ಲಿ ಕಟ್ ಮಾಡಬೇಕು ಅನ್ನೋದನ್ನ ನಾವು 3 ಪಾಯಿಂಟ್ಸ್ನ ನಾವು ನೆಕ್ಕಲ್ಲಿ ಹಾಕಿ ಆ ಒಂದು ಎಕ್ಸಾಕ್ಟ್ ಆ್ಯಂಗಲಲ್ಲಿ ಕಟ್ ಮಾಡೋದ್ರಿಂದ ಅವರ ಕಾಲಿನ ಉದ್ದ ಮತ್ತು ಆ ಒಂದು ಸ್ಟೆಬಿಲಿಟಿ ಆ ಹಿಪ್ ಜಾಯಿಂಟದ್ದು ಚೆನ್ನಾಗಿ ಬರುತ್ತೆ. ಈಗ ನಾವು ನೆಕ್ ರಿಸೆಕ್ಷನ್ ಮಾಡ್ತಾಯಿದ್ದೀವಿ. ನೆಕ್ ರಿಸೆಕ್ಷನ್ ಮಾಡಾದ್ಮೇಲೆ ನೆಕ್ಸ್ಟ್ ಏನು ಕಾಣ್ತಿದೆ ನಿಮಗೆ ಮಾನಿಟ್ರಲ್ಲಿ ಒಂದು ಕಪ್ ಥರ ಕಾಣ್ತಾ ಇದೆ. ಕಪ್ ಅಂತಂದರೆ ಒಂದು ಅಸಿಟ್ಯಾಬುಲಮ್ ಅಂತ ಹೇಳ್ತೀವಿ. ಆ ಒಂದು ಸಾಕೆಟ್, ಈಗ ಬಾಲ್ದು ನಾವು ಏನು ಕೊಳ್ತೋಗಿದೆ ಅದನ್ನು ತೆಗೆದಿದ್ದೀವಿ. ಈಗ ಸಾಕೆಟ್ನ ನಾವು ಪ್ರಿಪ್ರೇಷನ್ ಮಾಡ್ತಾಯಿದ್ದೀವಿ. ಸಾಕೆಟ್ ಪ್ರಿಪ್ರೇಷನಲ್ಲಿ ಆ ಒಂದು ಸಾಕೆಟ್ ಒಳಗಡೆ ಪಾರ್ಟ್ ಮತ್ತು ಹೊರಗಡೆ ಪಾರ್ಟ್ ಎರಡೂ ಕಡೆ ಪಾಯಿಂಟ್ಸ್ ಆ್ಯಡ್ ಮಾಡ್ತಾ ಹೋಗ್ತೀವಿ ನಾವು. ಅಂದರೆ 15 ಪಾಯಿಂಟ್ಸ್ ಒಳಗಡೆ ಪಾರ್ಟು, 15 ಪಾಯಿಂಟ್ಸ್ ಹೊರಗಡೆ ಪಾರ್ಟ್, ಆ ಸಾಕೆಟಿನ ಒಳಗಡೆ ಭಾಗ ಮತ್ತು ಹೊರಭಾಗ ಆ ಪಾಯಿಂಟ್ಸ್ ಹಾಕೋದ್ರಿಂದ ಆ ಮೂಳೆಯ ಶೇಪು, ಆ ಮೂಳೆಯ ಒಂದು ಅನಾಟಮಿ ಅಂತ ಏನು ಹೇಳ್ತೀವಿ, ಯಾವ ಆ್ಯಂಗಲಲ್ಲಿದೆ ಅದು ಈ ಒಂದು ಈ ಕಂಪ್ಯೂಟರ್ಗೆ ಕಂಪ್ಲೀಟಾಗಿ ರಿಜಿಸ್ಟರ್ ಆಗುತ್ತೆ. ಆ ಕಂಪ್ಲೀಟಾಗಿ ರಿಜಿಸ್ಟರ್ ಆದರೆ ನಾವು ಎಷ್ಟು ಆ್ಯಂಗಲಲ್ಲಿ ಆ ಒಂದು ಸಾಕೆಟ್ನ ಕೂರಿಸ್ಬೇಕು ಅನ್ನೋದನ್ನ ನಾವು ಮೊದಲೇ ಪ್ಲ್ಯಾನ್ ಮಾಡಿ ಅದೇ ಆ್ಯಂಗಲಲ್ಲಿ ನಾವು ಆ್ಯಕ್ಯುರೇಟಾಗಿ ಕೂರಿಸ್ಬೋದು. ಈಗ ನೋಡಿ 15 ಪಾಯಿಂಟ್ಸ್ ಆದಮೇಲೆ ಮತ್ತು ಫೈನಲ್ ಚೆಕ್ ಮಾಡ್ತಾಯಿದ್ದೀವಿ. ಒಂದು ಹಸಿರು ಕಾಣಿಸ್ತಾ ಇದೆ, ಸಣ್ಣದು ಡಾಟ್ಸು, ಅದನ್ನು ನಾವು ಎಲ್ಲ ಚೆಕ್ ಮಾಡೋದ್ರಿಂದ ಆ ಒಂದು ಮೂಳೆಯ ಈ ಒಂದು ವ್ಯಕ್ತಿಯ ಏನು ಮೂಳೆ ಯಾವ ರೀತಿ ಇದೆ, ಯಾವ ಆ್ಯಂಗಲಲ್ಲಿ ಇದೆ ಅನ್ನೋದು ಅದರಲ್ಲಿ ರೆಕಾರ್ಡ್ ಆಗ್ತಾಯಿದೆ. ಸೊ ಇದಾದಮೇಲೆ ನಾವು ರೀಮಿಂಗ್ ಅಂತ ಮಾಡ್ತೀವಿ. ರೀಮಿಂಗ್ ಅಂತಂದರೆ ಆ ಒಂದು ಕೊಳ್ತೋಗಿರೋವಂಥ ಒಂದು ಏನು ಸಾಕೆಟ್ ಏನಿದೆ ಆ ಸಾಕೆಟ್ ಒಳಗಡೆ ಕಾರ್ಟಿಲೇಜ್ ಅಂತಿರುತ್ತೆ, ಅದನ್ನೆಲ್ಲ ತೆಗೆಯೋದ್ರಿಂದ ನಾವು ಮೂಳೆ ಒಳಗಡೆ ಒಂದು ರಕ್ತ ಬರುವಂಥ ಒಂದು ಮೂಳೆ ಒಂದು ಎಕ್ಸ್ಪೋಸ್ ಆದರೆ ಅಲ್ಲಿ ನಾವು ಕಪ್ ಏನು ಹಾಕ್ತೀವಿ ಆ ಕಪ್ಪು ತುಂಬ ಒಂದು ಲೈಫ್ ಅದರದ್ದು ತುಂಬ ಚೆನ್ನಾಗಿರುತ್ತೆ. ಈ ಕಾರ್ಟಿಲೇಜ್ ಅನ್ನೋದನ್ನೆಲ್ಲ ತೆಗೆದು ಆ ಸಾಕೆಟಲ್ಲಿ ರಕ್ತ ಬರ್ತಾ ಇರೋಂಥ ಮೂಳೆ ಇದ್ದರೆ ಅದ್ರ ಮೇಲೆ ನಾವು ಏನು ಕಪ್ ಹಾಕ್ತೀವಿ, ಅನ್ಸಿಮೆಂಟೆಡ್ ಶೆಲ್ ಅಂತ ಏನು ಹೇಳ್ತೀವಿ. ಆ ಅನ್ಸಿಮೆಂಟೆಡ್ ಅಂದರೆ ಮೂಳೆಗೆ ಮತ್ತು ಆ ಶೆಲ್ಗೂ ಮಧ್ಯದಲ್ಲಿ ಯಾವುದೇ ಒಂದು ಸಿಮೆಂಟ್ ಇರೋದಿಲ್ಲ. ಮೂಳೆ ಅದ್ರ ಮೇಲೆ ಬೆಳವಣಿಗೆ ಆಗುತ್ತೆ, ಅದರಿಂದ ಅದು ಲೈಫು ಜಾಸ್ತಿ ಇರುತ್ತೆ. ಸೊ ಈ ರೀಮಿಂಗ್ ಅನ್ನೋ ಈ ಒಂದು ಪ್ರಕ್ರಿಯೆ ಏನಿದೆ ಸ್ಟೆಪ್ಪು, ಇದರಲ್ಲಿ ಎಷ್ಟು ಆ್ಯಂಗಲಲ್ಲಿ ನಾವು ಆ ಸಾಕೆಟ್ ಕೂರಿಸ್ಬೇಕು ಅನ್ನೋದು ಇದು ನೋಡಿ ಸಾಕೆಟ್. ಈ ಒಂದು ಸಾಕೆಟ್ನ ಯಾವ ಆ್ಯಂಗಲಲ್ಲಿ ನಾವು ಇಟ್ಟು ಅದನ್ನು ಕೂರಿಸ್ಬೇಕು ಅದೇ ಆ್ಯಂಗಲಲ್ಲಿ ಅದಿದ್ದರೆ ಅದ್ರದ್ದು ಲೈಫು ಮತ್ತು ಆ ಒಂದು ವ್ಯಕ್ತಿಯ ಒಂದು ಕಾಲು ನಡೆಯೋದು, ಕೂತ್ಕೊಳ್ಳೋದಾಗಲಿ, ಯಾವುದೇ ಒಂದು ಆ್ಯಕ್ಟಿವಿಟಿ ಮಾಡೋದಾಗಲಿ ಎಲ್ಲ ಒಂದು ಅಕ್ಯುರೇಟಾಗಿ ಬರುತ್ತೆ ಅನ್ನೋದು ಈ ಹಿಪ್ ರಿಪ್ಲೇಸ್ಮೆಂಟಿಂದ ನಾವು ಕಂಡು ಬಂದಿದೆ. ಸೊ ಈ ಒಂದು ಹಿಪ್ ರಿಪ್ಲೇಸ್ಮೆಂಟ್ ನೋಡಿ, ನಾವು ಸಾಕೆಟ್ ಯಾವ ಥರ ಕೂರಿಸ್ತಾ ಇದ್ದೀವಿ, ಎಷ್ಟು ಆ್ಯಂಗಲಲ್ಲಿ ಹೋಗ್ತಾ ಇದೆ, ಎಷ್ಟು ಆಚೆ ಇದೆ, ಎಷ್ಟು ಒಳಗಡೆ ಹೋಗಿದೆ, ಪ್ರತಿಯೊಂದೂ ಡೇಟಾ ಒಂದು ಅಕ್ಯುರೇಟಾಗಿ ಇಲ್ಲಿ ಬರ್ತಾ ಇದೆ. ನೋಡಿ ಈ ಆ್ಯಂಗಲನ್ನು ನಾನು ಹಾಕ್ತಾಯಿದ್ದೀನಿ. ನಾನು ಆ ಒಂದು ರೋಬೋಟ್ದು ಆರ್ಮ್ ಸಹಾಯನ ತೊಗೊಂಡು ಆ ರೋಬೋಟ್ ಆರ್ಮ್ನನ್ನು ಹಿಡ್ಕೊಂಡು ನಾನು ಅದನ್ನು ನಾನೇ ಇಂಪ್ಯಾಕ್ಟ್ ಮಾಡ್ತಾಯಿದ್ದೀನಿ. ಸೊ ಇದಾದಮೇಲೆ ನಾವು ನೆಕ್ಸ್ಟ್ ಏನಂತಂದರೆ ಸ್ಟೆಮ್ ಅಂತ ಹಾಕ್ತೀವಿ. ಸ್ಟೆಮ್ ಅಂತಂದರೆ ನೋಡಿ ನನ್ನ ಕೈಲಿ ಸ್ಟೆಮ್ ಇದೆ. ಈ ಸ್ಟೆಮ್ ಅಂತಂದರೆ ಈ ಒಂದು ಕಡೆ ಸಾಕೆಟ್ ಮೇಲೆ ಶೆಲ್ ಆಯಿತು, ಈ ಕಡೆ ಫೀಮರಲ್ಲಿ ನಾವು ಆವಾಗಲೇ ಕೊಳ್ತೋಗಿರೋ ಹೆಡ್ ತೆಗೆದಿರ್ತೀವಿ, ಅದ್ರ ಬದಲಾಗಿ ಸ್ಟೆಮ್ಮು ಮತ್ತು ಈ ಒಂದು ಹೆಡ್, ಸೆರಾಮಿಕ್ ಹೆಡ್ ಅನ್ನೋದನ್ನ ನಾವು ಹಾಕಿ ಈ ಒಂದು ಶಸ್ತ್ರಚಿಕಿತ್ಸೆಯನ್ನು ಸಂಪೂರ್ಣ ಮಾಡ್ತೀವಿ. ನನಗನ್ನಿಸ್ತಾ ಇದೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಒಂದು ಚಿಕ್ಕದಾಗಿ ಒಂದು ಮಾಹಿತಿ ಸಿಕ್ಕಿದೆ ಈ ಒಂದು ಮ್ಯಾಕೋ ರೋಬೋಟಿಕ್ ಹಿಪ್ ರಿಪ್ಲೇಸ್ಮೆಂಟ್ ಬಗ್ಗೆ. ಧನ್ಯವಾದಗಳು. ಥ್ಯಾಂಕ್ ಯು.